ಹಾಯ್ ಫ್ರೆಂಡ್ಸ್, ಎಲ್ಲ ಹೇಗಿದ್ದೀರಾ? ನಾನಿವತ್ತು ಬ್ರೇಕ್ಫಾಸ್ಟಿಗೆ ಓಟ್ಸ್ ಇಡ್ಲಿ ಮಾಡ್ತಾಯಿದ್ದೆ. ಸೊ ನಿಮಗೂ ಕೂಡ ಅದರ ರೆಸಿಪಿ ತೋರಿಸೋಣ ಅಂತ ವೀಡಿಯೋ ಮಾಡ್ತಾಯಿದ್ದೀನಿ. ಇಲ್ಲಿ ನಾನು 2 ಕಪ್ ಓಟ್ಸ್ ತೊಗೊಂಡಿದ್ದೀನಿ. 2 ಕಪ್ ಓಟ್ಸ್ನ ಚೆನ್ನಾಗಿ ಫ್ರೈ ಮಾಡ್ಕೊಳ್ತಾ ಇದ್ದೀನಿ, ಗೋಲ್ಡನ್ ಬ್ರೌನ್ ಬರೋವರೆಗೂ. ಫ್ರೈ ಮಾಡೋವಾಗ ನಾನು ಆಯಿಲೆಲ್ಲ ಯಾವುದನ್ನು ಬಳಸಿಲ್ಲ, ಹಾಗೆ ಡ್ರೈ ಹಾಗೆ ಚೆನ್ನಾಗಿ ರೋಸ್ಟ್ ಮಾಡ್ಕೊಳ್ತಾ ಇದ್ದೀನಿ. ನೆಕ್ಸ್ಟು ಇದು ನೀವೊಂದು ಟಿಪ್ ಅಂತಲೇ ಅನ್ಕೋಬೋದು, ಯಾಕೆ ಈ ಥರ ಫ್ರೈ ಮಾಡ್ಕೊಳ್ತಾ ಇದ್ದೀವಿ ಅಂತ. ಸೊ ಯೂಶ್ವಲಿ ನಾವೇನಾದರೂ ಓಟ್ಸ್ ರೆಸಿಪೀಸ್ ಮಾಡಿದ್ರೆ ಸ್ಲೈಮಿ ಕನ್ಸಿಸ್ಟೆನ್ಸಿ ಬರುತ್ತೆ. ಸೊ ಈ ಥರ ಫ್ರೈ ಮಾಡ್ಕೊಳ್ಳೋದ್ರಿಂದ ಸೊ ಆ ಸ್ಲೈಮಿ ಕನ್ಸಿಸ್ಟೆನ್ಸಿ ಬರೋಲ್ಲ, ಚೆನ್ನಾಗಿರುತ್ತೆ. ಬೇಕಾದ್ರೆ ಒಂದ್ಸಲಿ ನೀವು ಯಾವುದಾದ್ರೂ ಬೇರೆ ರೆಸಿಪಿ ಮಾಡಿದ್ರೆ ಟ್ರೈ ಮಾಡಿ. ನೆಕ್ಸ್ಟು ನಾನಿಲ್ಲಿ ಒಂದು ಮಿಕ್ಸರ್ ಜಾರಿಗೆ ಏನು ಫ್ರೈ ಮಾಡಿ ಇಟ್ಕೊಂಡಿದ್ದೆ ಓಟ್ಸು, ಅದು ತಣ್ಣಗಾದ್ಮೇಲೆ ಹಾಕಿ ರವೆ ಕನ್ಸಿಸ್ಟೆನ್ಸಿಯಲ್ಲಿ ಗ್ರೈಂಡ್ ಮಾಡ್ಕೊಳ್ತಾ ಇದ್ದೀನಿ. ಇದನ್ನು ಫೈನ್ ಪೌಡರ್ ಆಗಿ ಮಾಡೋದನ್ನು ಅವಾಯ್ಡ್ ಮಾಡಿ. ಈ ಥರ ಫೈನ್ ಪೌಡರ್ ಹಾಕ್ಬಿಟ್ರೆ ಇಡ್ಲಿ ಯೂಶ್ವಲಿ ಚೆನ್ನಾಗಿರಲ್ಲ. ಸೊ ಆದಷ್ಟು ತರಿಯಾಗಿ ರವೆ ಕನ್ಸಿಸ್ಟೆನ್ಸಿಯಲ್ಲೇ ರುಬ್ಬಕ್ಕೆ ಟ್ರೈ ಮಾಡಿ. ನೀವು ನೋಡ್ತಾ ಇರ್ಬೋದು, ನಾನು ರವೆ ಕನ್ಸಿಸ್ಟೆನ್ಸಿಯಲ್ಲೇ ರುಬ್ಬಿದ್ದೀನಿ, ಫೈನ್ ಪೌಡರ್ ಏನೂ ಆಗಿಲ್ಲ ಇದು. ಸೊ ಇದನ್ನು ಹೇಗೆ ಯೂಸ್ ಮಾಡೋದು ಅಂತ ಹೇಳ್ಕೊಡ್ತೀನಿ. ಇಟ್ ಇಸ್ ವೆರಿ ಹೆಲ್ದಿ. ಓಟ್ಸ್ ಯೂಶ್ವಲಿ ಕೊಲೆಸ್ಟ್ರಾಲ್, ಬ್ಲಡ್ ಶುಗರ್, BP ಎಲ್ಲದಕ್ಕೂ ಒಳ್ಳೆಯದು. ನೀವು ಕೂಡ ಇದನ್ನು ಮನೇಲಿ ಒಂದ್ಸಲಿ ಮಾಡಿ ಟ್ರೈ ಮಾಡಿ, ಮತ್ತೆ ನಿಮಗೆ ಮಾಡಬೇಕಂತ ಅನಿಸುತ್ತೆ. ನೆಕ್ಸ್ಟು ನಾನಿಲ್ಲಿ ಒಂದು ಪ್ಯಾನಲ್ಲಿ ಒಗ್ಗರಣೆ ರೆಡಿ ಮಾಡ್ಕೊಳ್ತಾ ಇದ್ದೀನಿ. ಸೊ ಅದಕ್ಕೋಸ್ಕರ 2 ಸ್ಪೂನ್ ಆಯಿಲ್ ತೊಗೊಂಡಿದ್ದೀನಿ. ಹಾಗೆ ಇದಕ್ಕೆ ಸ್ವಲ್ಪ ಸಾಸಿವೆ, ಒಂದು ಸ್ವಲ್ಪ ಉದ್ದಿನಬೇಳೆ ಹಾಗೂ ಕಡಲೆಬೇಳೆ ಹಾಕಿ ಚೆನ್ನಾಗಿ ಫ್ರೈ ಮಾಡ್ಕೊಳ್ತಾ ಇದ್ದೀನಿ. ಈ ಕಡಲೆಬೇಳೆ ಹಾಗೂ ಉದ್ದಿನಬೇಳೆ ಸ್ವಲ್ಪ ಗರಿಯಾಗಿ ಅಂತ ಅನಿಸೋವರೆಗೂ ಚೆನ್ನಾಗಿ ಫ್ರೈ ಮಾಡಿ. ಮಧ್ಯ ಇಡ್ಲಿಲಿ ಸಿಗ್ತಿದ್ರೆ ಅದು ಒಳ್ಳೆ ಟೇಸ್ಟ್ ಕೊಡುತ್ತೆ, ಮಜಾ ಅನಿಸುತ್ತೆ. ನೆಕ್ಸ್ಟು ಸ್ವಲ್ಪ ಕರಿಬೇವು ಕೂಡ ಸೇರಿಸ್ಕೊಂಡಿದ್ದೀನಿ. ಇದು ಇಡ್ಲಿಗೆ ಒಳ್ಳೆ ಅರೋಮಾನು ಕೊಡುತ್ತೆ, ಟೇಸ್ಟು ಕೊಡುತ್ತೆ. ಇದೆಲ್ಲ ಫ್ರೈ ಆದಮೇಲೆ ನಾನು 1 ಕಪ್ ಮೀಡಿಯಮ್ ಸೈಜ್ ರವೆ ತೊಗೊಂಡಿದ್ದೀನಿ. ಅದನ್ನು ಕೂಡ ಎಣ್ಣೆ ಜೊತೆ ಚೆನ್ನಾಗಿ ಫ್ರೈ ಮಾಡಿಕೊಂಡೆ. ಅದಾದ ನಂತರ ನಾನೇನು ರವೆ ಕನ್ಸಿಸ್ಟೆನ್ಸಿಯಲ್ಲಿ ಗ್ರೈಂಡ್ ಮಾಡಿ ಇಟ್ಕೊಂಡಿದ್ದೆ ಓಟ್ಸ್ನ, ಅದನ್ನು ಇದ್ರ ಜೊತೆಗೆ ಮಿಕ್ಸ್ ಮಾಡಿ 20 ಮಿನಿಟ್ಸ್ ಅದೇ ಬಿಸಿ ಇದರಲ್ಲಿ ಸ್ವಲ್ಪ ಫ್ರೈ ಮಾಡ್ಕೊಂಡಿದ್ದೀನಿ, ಅದು ಚೆನ್ನಾಗಿ ಮಿಕ್ಸ್ ಆಗಲಿ ಅಂತ. ಈ ಥರ ಮಾಡೋದ್ರಿಂದ ನಿಮಗೆ ಯೂಶ್ವಲಿ ಲೈಕ್ MTR ರವೆ ಇಡ್ಲಿ, ಇನ್ಸ್ಟಂಟ್ ರವೆ ಇಡ್ಲಿ ಎಲ್ಲ ಬರುತ್ತಲ್ಲ ಮಿಕ್ಸು, ಆ ಥರನೇ ಅನಿಸುತ್ತೆ. ಬೇಕಾದರೆ ಒಂದ್ಸಲಿ ಖಂಡಿತ ಟ್ರೈ ಮಾಡಿ ನೋಡಿ, ನಿಮಗೆ ಗೊತ್ತಾಗುತ್ತೆ. ಅದಾದಮೇಲೆ ನಾನಿಲ್ಲಿ ಒಂದು ಅರ್ಧ ಕ್ಯಾರೆಟ್ ತುರಿದಿಟ್ಕೊಂಡಿದ್ದೆ, ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಗೂ ಸ್ವಲ್ಪ ಚಿಕ್ಕದಾಗಿ ಹೆಚ್ಕೊಂಡಿರೋ ಮೆಣಸಿನಕಾಯಿ 2 ಎಲ್ಲವನ್ನು ಹಾಕಿ ಮಿಕ್ಸ್ ಮಾಡ್ತಿದ್ದೀನಿ. ಈ ಥರ ಮಾಡಿದ್ರೆ ಯೂಶ್ವಲಿ ನೋಡೋಕ್ಕೆ ಚೆನ್ನಾಗಿದ್ರೆ ತಿನ್ನಬೇಕು ಅಂತ ಟೆಂಪ್ಟ್ ಆಗುತ್ತಲ್ಲ, ಸೊ ಅದೇ ಥರ. ಸೊ ಇದನ್ನೆಲ್ಲ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ. ಹಾಗೂ ರುಚಿಗೆ ತಕ್ಕಷ್ಟು ಉಪ್ಪು ಕೂಡ ಸೇರಿಸ್ತಾ ಇದ್ದೀನಿ. ಇದೆಲ್ಲ ಸೇರಿಸಿ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಇದನ್ನು ನಾನು ಮೊಸರಲ್ಲಿ ಕಲಿಸ್ತೀನಿ. ಸೊ ಯೂಶ್ವಲಿ ಮಾಯಿಶ್ಚರ್ನ ತುಂಬ ಹೀರ್ಕೊಳ್ಳುತ್ತೆ ಓಟ್ಸು ಮತ್ತು ರವೆ. ಸೊ ನಾನು ಫಸ್ಟು 1 ಕಪ್ ಮೊಸರು ತೊಗೊಂಡು ಇದನ್ನು ಮಿಕ್ಸ್ ಮಾಡ್ಕೊಂಡಿದ್ದೀನಿ. ಅದಾದಮೇಲೆ ಅದೇ ಕಪ್ಪಲ್ಲಿ ಸ್ವಲ್ಪ ನೀರು ಕೂಡ ಹಾಕಿ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡಿದ್ದೀನಿ. ನೋಡ್ಕೊಳ್ಳಿ, ಲೈಕ್ ತುಂಬ ಲೂಸ್ ಕನ್ಸಿಸ್ಟೆನ್ಸಿ ಬೇಡ, ಸ್ವಲ್ಪ ತಿಕ್ಕಾಗೇ ಇರಲಿ. ಸೊ ದ್ಯಾಟ್ ಇಡ್ಲಿ ಚೆನ್ನಾಗಿ ಬರುತ್ತೆ. ತುಂಬ ಲೂಸ್ ಕನ್ಸಿಸ್ಟೆನ್ಸಿ ಆಗಿಬಿಟ್ರೆ ಸ್ವಲ್ಪ ಮುದ್ದೆ ಥರ ಆಗೋ ಚಾನ್ಸಸ್ ಇರುತ್ತೆ. ಸೊ ಕೇರ್ಫುಲ್ಲಾಗಿ ವಾಟರ್ ಮತ್ತು ಮೊಸರನ್ನ ಬಳಸಿ ಮಿಕ್ಸ್ ಮಾಡ್ಕೊಳ್ಳಿ. ಇದನ್ನು ನಾನು ಒಂದು 15 ಮಿನಿಟ್ಸ್ ಅಷ್ಟು ಮ್ಯಾರಿನೇಟ್ ಆಗೋಕ್ಕೆ ಬಿಟ್ಟೆ. ಸೊ ಅದಾದಮೇಲೆ ನೀವು ನೋಡ್ತಾ ಇರ್ಬೋದು, ನಾನೇನು ಹಾಕಿದ್ದೆ ಮೊಸರು ಮತ್ತು ನೀರು ಅದೆಲ್ಲ ಹೀರ್ಕೊಂಡು ಸ್ವಲ್ಪ ಗಟ್ಟಿಯಾಗಿದೆ. ಸೊ ಇವಾಗ ಬೇಕಾದರೆ ನೀವು ಮತ್ತೆ ಒಂದಷ್ಟು ಬೇಕಾದಷ್ಟು ನೋಡಿಕೊಂಡು ಸ್ವಲ್ಪ ನೀರು ಇಲ್ಲಾಂದರೆ ಮೊಸರು ಹಾಕಿ ಕಲಿಸ್ಕೋಬೋದು. ನಂತರ ನಾನಿವಾಗ ಇಡ್ಲಿ ಪ್ಯಾನಿಗೆ ಆಯಿಲ್ ಅಪ್ಲೈ ಮಾಡಿ, ನೋಡ್ತಾ ಇರ್ಬೋದು ಈ ಥರ ಕನ್ಸಿಸ್ಟೆನ್ಸಿ ಇದೆ. ಸೊ ಈಗ ಇಡ್ಲಿ ಮಾಡೋಕ್ಕೆ ಸ್ಟೀಮಲ್ಲಿ ಇಡೋಣ. ಟೆನ್ ಮಿನಿಟ್ಸ್ ಆಯಿತು. ಇವಾಗ ಇಡ್ಲಿ ಕೂಡ ರೆಡಿಯಾಗಿದೆ. ನೋಡ್ತಾ ಇರ್ಬೋದು ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ. ನೋಡಿದ್ರೆ ತಿನ್ನಬೇಕಂತ ಅನಿಸುತ್ತೆ. ಸೊ ನೀವು ಕೂಡ ಮನೇಲಿ ಟ್ರೈ ಮಾಡಿ ಇದನ್ನು ನೋಡಿ. ಇವಾಗ ಪಾತ್ರೆಯಿಂದ ತೆಗಿಬೇಕಾದ್ರೂ ಅಷ್ಟೇ ನಾನು ಒಂದು ಸ್ವಲ್ಪ ಎಲ್ಲೂ ಅಂಟಿಲ್ಲ, ಮುರಿದೋಗಲ್ಲ, ಆ ಥರ ಏನೂ ಆಗೋಲ್ಲ, ಎಷ್ಟು ಚೆನ್ನಾಗಿ ಬರುತ್ತೆ.
ಟೇಸ್ಟು ಅಷ್ಟೇ ತುಂಬ ಚೆನ್ನಾಗಿರುತ್ತೆ. ಇದಕ್ಕೆ ಪರ್ಫೆಕ್ಟ್ ಕಾಂಬಿನೇಷನ್ ನೀವು ಕಾಯಿ ಚಟ್ನಿ ಮಾಡಿ ತಿನ್ಬೋದು. ಸೊ ಒಂದ್ಸಲಿ ಟ್ರೈ ಮಾಡಿ, ಹೇಗಿತ್ತು ಅಂತ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ. ಮತ್ತು ಇನ್ನೊಂದು ವೀಡಿಯೋ ಅಲ್ಲಿ ಸಿಗೋಣ. ಥ್ಯಾಂಕ್ ಯು ಸೋ ಮಚ್ ಫಾರ್